ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಮತದಾರರಲ್ಲಿ ನನ್ನ ವಿನಂತಿ, ತಾವೆಲ್ಲರೂ ಕೂಡ ನನಗೆ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸಬೇಕೆಂದು ಕೇಳಿಕೊಳ್ತೇನೆ ಈ ಬಾರಿ. ಜೊತೆಗೆ ತಮ್ಮೆಲ್ಲರ ಒತ್ತಾಯ ಪೂರ್ವಕವಾಗಿ ಮತ್ತು ನಮ್ಮ ತಾತನವರು ಬಿ.ಜೆ.ಲಿಂಗೇಗೌಡರು ಮಾಡಿದ ಸೇವೆಯನ್ನು ಗುರುತಿಸಿ ಮತ್ತು ನನಗೂ ಕೂಡ ವಕೀಲ ವೃತ್ತಿಯಲ್ಲಿ ನಾನು ಮಾಡಿದ ಸೇವೆ ಮತ್ತು ನನ್ನ ಈ ಕೆಲವು ಸಮಾಜ ಕಾರ್ಯಗಳನ್ನು ಮಾಡಿದ್ದಕ್ಕೆ ತನ್ನನ್ನು ಗುರುತಿಸಿದ್ದೀರಿ. ದಯವಿಟ್ಟು ತಮ್ಮ ಮತವನ್ನು ಕೊಟ್ಟು ಗೆಲ್ಲಿಸಿರಿ. ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಜನತೆಗೆ ನನ್ನ ಕೊನೆಯ ಉಸಿರುವರೆಗೂ ಸೇವಕನಾಗಿ ದುಡಿಯಬೇಕೆಂದು ಕೇಳಿಕೊಳ್ಳುತ್ತೇನೆ. ತಮ್ಮ ಸೇವಕ ಜೆ.ಟಿ. ಪ್ರಕಾಶ್. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಬಾರಿಯ ಲೋಕಸಭೆ ಚುನಾವಣೆ 2024 ಇಲ್ಲಿ ಯಾವ ಪಕ್ಷ ಅನ್ನೋಕ್ಕಿಂತ ಯಾವ ವ್ಯಕ್ತಿ ಅಂತ ನೋಡಿ ಮತ ಕೊಡಬೇಕಂಥೇಳಿ ಈ ಮತದಾರರ ಪ್ರಭುಗಳಲ್ಲಿ ಒಂದು ವಿನಂತಿ. ಇಂಡಿಯನ್ ನ್ಯೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆದ ನಾನು ಅಯ್ಯೂಬ್ ಖಾನ್ ಇಡೀ ರಾಜ್ಯದ ಜನರಲ್ಲಿ ಒಂದು ಕಳಕಳಿಯ ಮನವಿ. ಅದರ ಜೊತೆಗೆ ಇವತ್ತು ಜೆ.ಟಿ. ಪ್ರಕಾಶ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ, ಮೂಲತಃ ಇವರು ಮಾಜಿ ಶಾಸಕರಾದ ಬಿ.ಜೆ.ಲಿಂಗೇಗೌಡರ ಮೊಮ್ಮಗ. ಕಳೆದ ಬಾರಿ ಇವರು ನಮ್ಮ ಪಕ್ಷದಿಂದ, ಇಂಡಿಯನ್ ನ್ಯೂ ಕಾಂಗ್ರೆಸ್ ಪಕ್ಷದಿಂದ ಎಸ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಾಗ ಇವರು 3ನೇ ಸ್ಥಾನ ಸಿಕ್ಕಿತ್ತು ನಮ್ಮ ಪಕ್ಷದಿಂದ. ಕಳೆದ ಬಾರಿ ರಾಮನಗರದಲ್ಲಿ ಕಳೆದ ಬಾರಿ 3ನೇ ಬಾರಿ ಹಿಂದೆ, ಈ ಬಾರಿ ಅಲ್ಲ, ಇದಕ್ಕೆ ಹಿಂದಿನ ಬಾರಿ ಇವ್ರಿಗೆ 3ನೇ ಸ್ಥಾನ ಸಿಕ್ಕಿತ್ತು ನಮ್ಮ ಪಕ್ಷದಿಂದ. ಹಾಗಾಗಿ ಇವತ್ತು ಇವರ ವ್ಯಕ್ತಿತ್ವ, ಆ ಭಾಗದ ಜನರಿಗೆ ಇವರು ಸೇವೆ ಸಲ್ಲಿಸಿರ್ತಕ್ಕಂತಹ ವಿಚಾರವನ್ನು ಗಮನಿಸಿ ಆ ಭಾಗದ ಮತದಾರರು, ವೃತ್ತಿಲಿ ಒಬ್ಬರು ವಕೀಲರಾಗಿದ್ದೀರಿ, ನಮ್ಮ ಈ ಭಾಗದ ಲೋಕಸಭೆಯ ಕ್ಷೇತ್ರದಲ್ಲಿ ತೀರಾ ರೈತರು ನಿವಾಸ ಮಾಡುವಂತಕ್ಕಂಥ ಒಂದು ಈ ಕ್ಷೇತ್ರ, ಇಲ್ಲಿ ನಿಮ್ಮಂಥ ವಕೀಲರು, ವಿದ್ಯಾವಂತರು ಲೋಕಸಭೆಗೆ ಹೋಗಬೇಕು, ದಯಮಾಡಿ ಈ ಸರಿ ನೀವು ಸ್ಪರ್ಧೆ ಮಾಡಬೇಕು, ನಾವೆಲ್ಲ ಜೊತೆಗಿದ್ದೀವಿ ಅಂಥೇಳಿ ಸಾವಿರಾರು ಜನ ಒತ್ತಾಯದ ಮೇರೆಗೆ ಇವತ್ತು ಸನ್ಮಾನ್ಯ ಶ್ರೀ ಜೆ.ಟಿ. ಪ್ರಕಾಶ್ರವರು ನಮ್ಮಲ್ಲಿ ಬಂದು ಒಂದು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ನಾನು ಕೂಡ ಪಕ್ಷದ ದಿಲ್ಲಿ ನಾಯಕರು ಮತ್ತು ನಾವೆಲ್ಲ ಕುಂತು ಈ ಬಾರಿ ಲೋಕಸಭೆ ಕ್ಷೇತ್ರದಲ್ಲಿ ಬೆಂಗಳೂರು ರೂರಲಲ್ಲಿ ನಮ್ಮ ಜೆ.ಟಿ. ಪ್ರಕಾಶ್ ಅವರಿಗೆ ಕೊಡಬೇಕಂತೇಳಿ ನಾನು ಕೂಡ ಮನವಿ ಮಾಡ್ತಾ ಇವರಿಗೆ ಸ್ಪರ್ಧೆ ಮಾಡಿಸ್ಬೇಕಂತ ಕೂಡ ನನ್ನ ಅಭಿಪ್ರಾಯವಿದೆ. ಜೊತೆಗೆ ಇವತ್ತು ಆ ಭಾಗದಲ್ಲಿ ಸ್ಥಳೀಯ ನಿವಾಸಿಯಾಗಿರ್ತಕ್ಕಂಥ ಜೆ.ಟಿ. ಪ್ರಕಾಶ್ರವರು ವಿದ್ಯಾವಂತರು, ಗುಣವಂತರು, ಸ್ಥಳೀಯ ನಿವಾಸಿಗಳು, ಹಾಗೆ ಮಾಜಿ ಶಾಸಕರ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಅನುಭವಿ ರಾಜಕಾರಣಿ ಅಂತ ಹೇಳ್ಬೋದು. ಆ ಭಾಗದ ಜನ ಚುನಾವಣೆಯಲ್ಲೂ ಕೂಡ ಇವ್ರ ಜೊತೆ ಸಹಕರಿಸಿ ಭಾರಿ ಬಹುಮತದಿಂದ ಗೆಲ್ಲಿಸ್ಬೇಕಂಥೇಳಿ ಆ ಭಾಗದ ಜನರಲ್ಲೂ ಕೂಡ ನನ್ನ ಒಂದು ಮನವಿ. ನಮಸ್ಕಾರ. ನಾನು ಮೊದಲನೆಯದಾಗಿ ನನ್ನ ಈ ಸಮಸ್ತ ಕರ್ನಾಟಕದ ಜನತೆಗೆ ಮಾನ್ಯ ಸಂತೋಷ್ ಹೆಗ್ಡೆ ಅವರು ಹೇಳಿದ ಹಾಗೆ, ಮೊದಲು ನಾವು ಜನಸೇವಕನಾಗಬೇಕು. MLA ಅಥವಾ MP ಯಾವುದೇ ಒಂದು ಕ್ಷೇತ್ರ ಆದರೂ ಕೂಡ MP ಗಳು ಅಥವಾ MLAಗಳು ನಾವೆಲ್ಲ ಗೆದ್ದವರಲ್ಲ, ಜನತೆಯೇ ಮಹಾಪ್ರಭುಗಳೇ, ಅವರೇ MP MLA. ಇವತ್ತೊಂದು ದಿವಸ ನಾನು ಬಿ.ಜೆ.ಲಿಂಗೇಗೌಡರು ನಮ್ಮ ತಾತನವರಾಗಿದ್ದರು, ಅವರು MLA MLC ಆಗಿದ್ದರು, ಅವರು ಪೂಜ್ಯ ನಿಜಲಿಂಗಪ್ಪನವರ ಅನುಯಾಯಿಯಾಗಿದ್ದರು. ಕೊನೆಯವರೆಗೂ ಕೂಡ ಅವರು ಸತ್ಯವನ್ನು ಬಿಟ್ಟು ಹೋಗಲಿಲ್ಲ. ನಾನು ಕೂಡ ವಕೀಲ ವೃತ್ತಿಯನ್ನು 30 ವರ್ಷದಿಂದ ಪ್ರಾರಂಭಿಸಿದ್ದೇನೆ ಮತ್ತು ಸುಮಾರು ಸರಿ ಮಾಜಿ ಅಧ್ಯಕ್ಷನಾಗಿದ್ದೇನೆ ಮತ್ತು ಚನ್ನಪಟ್ಟಣ ನ್ಯಾಯಾಲಯಕ್ಕೆ ಅಡಿಪಾಯ ಹಾಕುವುದಕ್ಕೆ ಭಾಳಷ್ಟು ಶ್ರಮಿಸಿದ್ದೇನೆ. ನನ್ನ ಈ ಜೀವ ಇರುವವರೆಗೂ ನನ್ನ ಈ ಚನ್ನಪಟ್ಟಣ ತಾಲೂಕಿಗೆ
ಮತ್ತು ರಾಮನಗರ ಡಿಸ್ಟ್ರಿಕ್ಟ್ ಯಾರೇ ಆಗಿರಲಿ ಅದು ಅವರಿಗೆ ಸೇವೆ ಮಾಡಬೇಕು, ನನ್ನ ಉಸಿರಿ ಬರಬೇಕು ಅನ್ನೋದು ಒಂದೇ ಒಂದು ಆಸೆ. ದಯವಿಟ್ಟು ನನಗೆ ಇವತ್ತೊಂದು ದಿವಸ ವೃತ್ತಿಯಲ್ಲೂ ಕೂಡ ನನ್ನ ಬಡ ಜನಗಳು ಮತ್ತು ಸುಮಾರು 30 ವರ್ಷದಿಂದ ನನ್ನ ವಕೀಲ ವೃತ್ತಿಗೆ ಬೆಂಬಲ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಆಪ್ತ ಮಿತ್ರರಾದ ಅಯೂಬ್ ಖಾನ್ರವರು ನನ್ನನ್ನು ಗುರುತಿಸಿ ಇವತ್ತು ನನಗೆ ಕರೆಸಿ ಈ ಒಂದು ಸ್ಥಾನವನ್ನು ಲೋಕಸಭೆಗೆ ಕೊಡ್ತಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ನಾನು ಈಗಾಗಲೇ 3 ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ದೇನೆ. ನನ್ನ ಜೀವ ಇರುವವರೆಗೂ ಬಡ ಜನರಿಗೋಸ್ಕರ ಮತ್ತು ಎಲ್ಲ ಈ ಬಡ ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು. ಕೊನೆಯವರೆಗೂ ನಾವು ಭಾರತ ದೇಶದ ಮಕ್ಕಳಾಗಿ ನಾವು ದುಡಿಯೋಣ. ನಾವೆಲ್ಲರೂ ಆತ್ಮೀಯರಾಗಿ ಗೆಳೆಯರಾಗಿ ಬದುಕೋಣ. ವಿ ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಾವೆಲ್ಲರೂ ಒಟ್ಟಿಗೆ ಈ ದೇಶ ಕಟ್ಟೋಣ. ನಮಗೆ ಜಾತಿ ಧರ್ಮ ಭೇದ ಏನು ಬೇಡ. ನಮಗೆ ಬೇಕಾಗಿರೋದು ಒಂದೇ, ನನ್ನ ದೇಶ, ನನ್ನ ಜನ. ಇಷ್ಟು ಪಕ್ಷದ ಹೆಸರು ಇವತ್ತೊಂದು ದಿವಸ INC ಇಂಡಿಯನ್ ನ್ಯೂ ಕಾಂಗ್ರೆಸ್ ಪಾರ್ಟಿಯೊಳಗೆ ನನ್ನ ಗುರುತಿಸೋದರಲ್ಲ, ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮ ಸೇವೆ ಮಾಡುವುದಕ್ಕೆ ಪಾದ ಸೇವೆ ಮಾಡುವುದಕ್ಕೆ ನನಗೆ ದಯವಿಟ್ಟು ಅವಕಾಶ ಕೊಡಿ. ತಮ್ಮ ಆಪ್ತ ಸೇವಕ.